ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಭಾರತೀಯ ಮಜ್ದೂರ್ ಸಂಘದ ಕಚೇರಿಯಲ್ಲಿ BMS 72ನೇ ಸಂಸ್ಥಾಪಕ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಸಂಘದ ಸಂಸ್ಥಾಪಕರಾದ ದತ್ತೋಪಂತ್ ಥೇಂಗಡಿ ರವರಿಗೆ ಪುಷ್ಪ ನಮನಗಳನ್ನು ಸಲ್ಲಿಸಿ ನಂತರ ಮಾತನಾಡಿದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ನಾಗಭೂಷಣ್ ರವರು, ದತ್ತೋಪಂತ್ ಥೇಂಗಡಿ ಅವರು ಜುಲೈ 23, 1955ರಲ್ಲಿ ಸ್ಥಾಪನೆಯಾದ ಭಾರತೀಯ ಮಜ್ದೂರ್ ಸಂಘವು ದೇಶದ ಅತಿದೊಡ್ಡ ಕಾರ್ಮಿಕ ಸಂಘಟನೆಯಾಗಿ ಬೆಳೆದಿದ್ದು, ರಾಷ್ಟ್ರಹಿತ, ಉದ್ಯಮದ ಹಿತ, ಶ್ರಮಿಕರ ಹಿತವ ಎಂಬ ಧ್ಯೇಯದೊಂದಿಗೆ ಕಾರ್ಮಿಕರ ಹಕ್ಕು ಜೊತೆಗೆ ಕರ್ತವ್ಯಗಳಿಗೆ ಸಮಾನ ಮಹತ್ವ ನೀಡುತ್ತದೆ ಎಂದು ತಿಳಿಸಿದರು. ಸಂಘಟನೆ ಇನ್ನಷ್ಟು ಬಲಿಷ್ಠಗೊಳಿಸಲು ಸದಸ್ಯತ್ವ ವೃದ್ಧಿ, ಸಮರ್ಪಣೆಯಲ್ಲಿ ಪ್ರತಿಯೊಬ್ಬ ಸದಸ್ಯರು ಸಕ್ರಿಯವಾಗಿ ಭಾಗವಹಿಸುವಂತೆ ಕರೆ ನೀಡಿದರು. ಕಾರ್ಮಿಕರ ಹಕ್ಕುಗಳ ರಕ್ಷಣೆ, ರಾಷ್ಟ್ರೀಯ ಹಿತಾಸಕ್ತಿ, ಕಾರ್ಮಿಕ ಹಿತ ಮತ್ತು ಕೈಗಾರಿಕಾ ಅಭಿವೃದ್ಧಿ, ರಾಜಕೀಯೇತರ ಕಾರ್ಯಗಳು ಬಗ್ಗೆ ಗುರಿಗಳನ್ನು ಹೊಂದಿದ್ದರು. ಅವರು ಹಾಕಿದ ಅಡಿಪಾಯದಿಂದಲೇ ಇವಾಗ ಎಲ್ಲ ಕಾರ್ಮಿಕರಿಗೂ ಸೌಲಭ್ಯಗಳು ಸಿಗುತ್ತಿದ್ದು, ಎಲ್ಲ ಕಾರ್ಮಿಕರು ಕೂಡ ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ಈ ಸಮಯದಲ್ಲಿ ತಾಲೂಕು ಅಧ್ಯಕ್ಷರಾದ ವಿ. ಶಂಕರರೆಡ್ಡಿ, ಕಾರ್ಯದರ್ಶಿ ಕೊಳ್ಳೂರು ಲಕ್ಷ್ಮಿ, SM ವೆಂಕಟೇಶ್ ನಾಯಕ್, ವೆಂಕಟಲಕ್ಷ್ಮಮ್ಮ, ಲಕ್ಷ್ಮೀ ವೆಂಕಟೇಶ್ವರಪ್ಪ, ರಾಧಾಕೃಷ್ಣ, ಅಂಜಪ್ಪ, ಗಂಗಾಧರಪ್ಪ, ನಾಗರಾಜ್ ಸಿಂಗ್, ವಾಣಿ, ಮಂಜುಳಾ, BMS ತಾಲೂಕು ಮುಖಂಡರಾದ ಅನಿತಾ ಮತ್ತು ವರ್ಷಾ ಹಾಜರಿದ್ದರು. ವರದಿ ವೆಂಕಟ್ KN, KSTV4 ನ್ಯೂಸ್ ಕೋಲಾರ. ನನ್ನ ಹೆಸರು SM ವೆಂಕಟೇಶ್ ಅಂತ. ನಾನು ಭಾರತೀಯ ಮಜ್ದೂರ್ ಸಂಘದಲ್ಲಿ ಸುಮಾರು 2.5 ವರ್ಷಗಳಿಂದ, ಅಂದಾಜು 3 ವರ್ಷಗಳಿಂದ ಹಿತೈಷಿಯಾಗಿ ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ವೇದಿಕೆಯ ಮೇಲೆ ಇರ್ತಕ್ಕಂಥ ಅಧ್ಯಕ್ಷರು, BMS ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರರೆಡ್ಡಿ ಸರ್ ಅವರೇ, ಕಾರ್ಯದರ್ಶಿ ಆಗಿರ್ತಕ್ಕಂಥ ನಮ್ಮ ಲಕ್ಷ್ಮೀ ಮೇಡಮ್ ಅವರೇ, ಹಾಗೂ HS ವೆಂಕಟೇಶ್ವರ ಮೇಡಮ್ ಅವರೇ, ಅನಿತಾ ಮೇಡಮ್ ಅವರೇ, ಆಂಜನೇಯ ರೆಡ್ಡಿ ಅವರೇ, ವರ್ಷಿತಾ ಮೇಡಮ್ ಅವರೇ, ಈ ಇರ್ತಕ್ಕಂಥ ಮಹಿಳೆಯರು, ವಾಣಿ ಮೇಡಮ್ ಅವರೇ, ಹಾಗೂ ನಮ್ಮ ಲಕ್ಷ್ಮೀ ಮೇಡಮ್ ಅವರೇ, ನಮ್ಮ ಆತ್ಮೀಯ ಸ್ನೇಹಿತರಾದ ವೆಂಕಟರಮಣ ನಾಯಕ್ ಅವರೇ, ಹಾಗೂ ಇಲ್ಲಿರ್ತಕ್ಕಂಥ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ, ಹಾಗೂ ಮುಖ್ಯವಾಗಿ 6 ವರ್ಷಗಳಿಂದ ಸತತ ಪ್ರಯತ್ನದಿಂದ ಪರಿಶ್ರಮ ವಹಿಸಿ ಸುಮಾರು 6 ತಾಲೂಕುಗಳಲ್ಲಿ, ಕೋಲಾರ ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯದಲ್ಲಿಯೇ ಹೆಸರುವಾಸಿಯಾಗಿರತಕ್ಕಂಥ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಅನೇಕ ಕಾರ್ಯಕ್ರಮಗಳು ಕರ್ನಾಟಕ ರಾಜ್ಯದಲ್ಲಿ ನಡೆಸ್ಕೊಂಡು ಬಂದಿರತಕ್ಕಂಥ ನಾಗಭೂಷಣ್ ಸಾರ್ ಅವರೇ, ಹಾಗೂ ಪತ್ರಕರ್ತರ ವೃಂದದವರೇ, ಈ ದಿನ ಬಹಳ ವಿಜೃಂಭಣೆಯಿಂದ ನಾವು ಈ ಭಾರತೀಯ ಮಜ್ದೂರ್ ಸಂಘದ ಸಂಸ್ಥಾಪಕರಾದ ದತ್ತೋಪಂತ್ ಥೇಂಗಡಿ ಅವರು 1956ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿ ಇವತ್ತು ಇಡೀ ಭಾರತ ದೇಶದಲ್ಲಿ ಎಲ್ಲಾ ರಂಗಗಳಲ್ಲಿ, ರೈಲ್ವೆ ಇಲಾಖೆ ಆಗಿರ್ಬೋದು, ಅಂಗನವಾಡಿ ಇಲಾಖೆ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಅಥವಾ KEB ಇಲಾಖೆ ಆಗಿರ್ಬೋದು, BSNL ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಅಥವಾ ರೇಷ್ಮೆ ಇಲಾಖೆ ಆಗಿರ್ಬೋದು, ಎಲ್ಲಾ ರಂಗಗಳಲ್ಲಿ ಕೂಡ ಇವತ್ತು ಪ್ರಯತ್ನ ಮಾಡಿ ಇಡೀ ಭಾರತ ದೇಶದಲ್ಲಿ ಶ್ರಮ ವಹಿಸಿ ಇವತ್ತಿಗೆ 72 ವರ್ಷ ತುಂಬಿ 73ನೇ ವರ್ಷಕ್ಕೆ ಹೆಜ್ಜೆ ಇರ್ತಕ್ಕಂಥ ಕಾರ್ಯಕ್ರಮ. ದಂತೋಪದಂತವರು ಕೂಡ ಇವತ್ತು ನಮ್ಮ ಎದುರುಗಡೆ, ಇವತ್ತು ಇಡೀ ದೇಶದಲ್ಲೇ ದೊಡ್ಡ ಮಟ್ಟದಲ್ಲಿ ಕಾರ್ಮಿಕರ ಮಧ್ಯೆ ಕೆಲಸ ಮಾಡ್ತಾ ಇರುವಂತ ಭಾರತೀಯ ಮಜ್ದೂರ್ ಸಂಘದ 72ನೇಯ ಸಂಸ್ಥಾಪನಾ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಆಕ್ಚುಲಿ 23ನೇ ತಾರೀಕು ಮಾಡಬೇಕಾಗಿರೋದು, ಕೆಲವು ಕಾರಣಾಂತರಗಳಿಂದ ಒಂದು 3 ದಿನಗಳ ತಡವಾಗಿ ನಾವು ಇವತ್ತು ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತು ಈ ದೇಶದಲ್ಲಿ ಎಷ್ಟೋ ಕಾರ್ಮಿಕ ಸಂಘಗಳಿದೆ, ಕಾರ್ಮಿಕರ ಮಧ್ಯ ಕೆಲಸ ಮಾಡ್ತಾ ಇದೆ. ಆದ್ರೆ ಎಲ್ಲಕ್ಕಿಂತನೂ ಭಾರತೀಯ ಮಜ್ದೂರ್ ಸಂಘ ಸುಮಾರು 72 ವರ್ಷಗಳಿಂದನೂ ಎಲ್ಲಾ ದುಡಿಯುವ ವರ್ಗದ, ಅಂಗನವಾಡಿ ಆಗಿರ್ಬೋದು, KSRC ಆಗಿರ್ಬೋದು, ಸ್ಮಾಲ್ ಸೆಕ್ಟರ್, ಸ್ಮಾಲ್ ಸ್ಕೇಲ್, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್, ಎಲ್ಲ ಇಡೀ ದೇಶದಲ್ಲಿ, ರೈಲ್ವೆ ಆಗಿರ್ಬೋದು, BHEL ಆಗಿರ್ಬೋದು, ಎಲ್ಲ ದುಡಿಯುವ ವರ್ಗದ ಕಾರ್ಮಿಕರ ಮಧ್ಯೆ ಇವತ್ತು ಕೆಲಸ ಮಾಡ್ತಾ ಇದೆ. ಇದನ್ನ ಸ್ಥಾಪನೆ ಮಾಡಿದ್ದು ಭೂಪಾಲ್, ಮಧ್ಯಪ್ರದೇಶದ ಭೂಪಾಲ್ ಅಲ್ಲಿ ದತ್ತೋಪಂತ್ ಥೇಂಗಡಿ ಜಿ ಅವರು ಸ್ಥಾಪನೆ ಮಾಡಿ ಅವತ್ತಿಂದ ಇವತ್ತುವರೆಗೂ ಭಾರತಾದ್ಯಂತ ಎಲ್ಲಾ ದುಡಿಯುವ ವರ್ಗದ ಕಾರ್ಮಿಕರ ಪರವಾಗಿ ಅವರ ಕಾರ್ಮಿಕ ಸಮಸ್ಯೆಗಳನ್ನ ಎತ್ತಿ ಇಡುವ ಹೋರಾಟವನ್ನ ಮಾಡೋದ್ರ ಮುಖಾಂತರ ಕಾರ್ಮಿಕ ಪರ ಇವತ್ತು ಕೆಲಸ ಮಾಡ್ತಾ ಇದೆ. ಬರೀ ಭಾರತದ ಅಷ್ಟೇ ಅಲ್ಲ,
ಭಾರತದ ಹೊರಗಿನ ದೇಶಗಳಲ್ಲಿ ಕೂಡ ಇವತ್ತು ಭಾರತೀಯ ಮಜ್ದೂರ್ ಸಂಘ ಇವತ್ತು ಕಾರ್ಮಿಕರ ಮಧ್ಯೆ ಕೆಲಸ ಮಾಡ್ತಾ ಇದೆ. ಇಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೂಡ ದೊಡ್ಡ ಮಟ್ಟದಕ್ಕೆ ಮುಂದೆ ನಾವು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಒಂದು ಸಂಕಲ್ಪವನ್ನ ಮಾಡಿ ನಾವು ಇವತ್ತಿಂದ ಮುಂದಿನ ವರ್ಷದ ಒಳಗೆ ಅಂಗನವಾಡಿ, ಬಿಸಿಯೂಟ, ಆಶಾ ಕಾರ್ಯಕರ್ತರು ಮತ್ತೆ ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡುವಂತ ಎಲ್ಲ ಕಾರ್ಮಿಕರನ್ನ ಒಟ್ಟುಗೂಡಿಸಿ ಇವತ್ತು ಭಾರತೀಯ ಮಜ್ದೂರ್ ಸಂಘವನ್ನ ನಾವು ಬಲಿಷ್ಠವಾಗಿ ಕಟ್ತೀವಿ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸರ್, ಇದು 71 ಮುಗಿದು 72ನೇ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಏನೇನು ಚರ್ಚೆ ಆಯ್ತು ಸರ್? ಕಾರ್ಯಕ್ರಮದಲ್ಲಿ ಚರ್ಚೆ ಅಂತಂದ್ರೆ ಮುಂದೆ ಕಾರ್ಮಿಕರ ಉಜ್ವಲ ಭವಿಷ್ಯಕ್ಕಾಗಿ ಭಾರತೀಯ ಮಜ್ದೂರ್ ಸಂಘದಿಂದ ನಾವು ಏನೆಲ್ಲ ಕಾರ್ಯಕ್ರಮಗಳನ್ನ ಹಾಕೊಳ್ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಆ ವಿಚಾರಗಳಲ್ಲಿ ಚರ್ಚೆ ಆಗಿದೆ ಸರ್. ಇಷ್ಟು ಜನ ಕಾರ್ಯಕ್ರಮ ಸರ್, ಇವತ್ತು ಒಂದು 50ರಿಂದ 60 ಜನ ಈ ಒಂದು ಸಂಸ್ಥಾಪನಾ ದಿನಾಚರಣೆಗೆ ಹಾಜರಾಗಿದ್ದಾರೆ. ಕಚೇರಿಯಲ್ಲಿ ದತ್ತೋಪಂತ್ ತೇಂಗಡಿ ಅವರ 72ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದರ ಸಂಸ್ಥಾಪಕರು ಬಂದು ದತ್ತೋಪಂತ್ ತೇಂಗಡಿ ಅವರು 1956ರಲ್ಲಿ ಜನರ ಕಷ್ಟಗಳನ್ನು ಅರಿತು ಇವರು BMS ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಸಂಸ್ಥೆಯನ್ನು ಇನ್ನು ಮುಂದೆ ಇನ್ನೂ ಬಲಿಷ್ಠಗೊಳಿಸಬೇಕು ಅಂತ ಎಲ್ಲರೂ ತಮ್ಮ ತಮ್ಮ ಪ್ರಯತ್ನಗಳಲ್ಲಿದ್ದಾರೆ. ಇನ್ನು ಮುಂದೆ ಈ ಎಲ್ಲಾ ಕಾರ್ಯಕ್ರಮಗಳನ್ನು ಇನ್ನೂ ಚೆನ್ನಾಗಿ ನಡೆಸಿ ದೇಶದಲ್ಲೇ ಎಲ್ಲಾ ಕಾರ್ಮಿಕರಿಗೂ ಒಳ್ಳೆ ರೀತಿಯಲ್ಲಿ ಸಹಾಯ ಆಗ್ಬೇಕು ಅಂತ ನಾವು ಕೂಡ ಇದರಲ್ಲಿ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಪ್ರಯತ್ನದಲ್ಲಿ ನಿಮ್ಮೆಲ್ಲರ ಸಹಕಾರವೂ ಕೂಡ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮತ್ತೆ ನಮ್ಮ ಈ BMS ಕಚೇರಿಗೆ ಬರುವ ಎಲ್ಲಾ ಕಾರ್ಮಿಕರಿಗೂ ನಮ್ಮ ಸಂಸ್ಥೆಯಿಂದ ಅವ್ರಿಗೆ ಬರುವ ತೊಂದರೆಗಳನ್ನು, ಕಷ್ಟಗಳನ್ನು ಮತ್ತು ಅವ್ರಿಗೆ ಬೇಕಾಗಿರುವ ಸವಲತ್ತುಗಳನ್ನು ಒದಗಿಸುವುದಕ್ಕೆ ಇನ್ನು ಮುಂದೇನು ನಮ್ಮ ಪ್ರಯತ್ನ ಹೀಗೆ ಇರುತ್ತೆ ಅಂತ ನಾನು ಈ ಕಾರ್ಯಕ್ರಮದ ಮೂಲಕ ಎಲ್ರಿಗೂ ತಿಳಿಸ್ತೇನೆ. ಮೇಡಮ್ ಸೆಕ್ರೆಟರಿ, ಈ ದಿನ ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ತಮ್ಮ BMS ಕಚೇರಿಯಲ್ಲಿ ಎಷ್ಟೋ ಜನ ಸಹಸ್ರ ಸಂಖ್ಯೆಯಲ್ಲಿ ಜನ ಬರ್ತಾರೆ. ವಿವಿಧ ರೀತಿಯ ಕೆಲಸಗಳು ನಿರ್ವಹಿಸ್ತಾರಲ್ಲ, ಯಾವ ಕೆಲಸ ನಿರ್ವಹಿಸಿ ಎಷ್ಟು ಜನರಿಗೆ ಅನುಕೂಲ, ಇನ್ನೂ ಹೆಚ್ಚಿನ ದಿನದಲ್ಲಿ ಎಷ್ಟು ಜನರು ಈ ಒಂದು BMS ಕಚೇರಿಗೆ ಬೇಕು? ಸರ್, ಈಗ ಹೆರಿಗೆ ಸಹಾಯಧನ ಆಗ್ಲಿ, ಮತ್ತೆ ಮರಣ ಹೊಂದಿರ್ತಾರೆ, ಮರಣದ ಸಹಾಯಧನ ಆಗ್ಲಿ, ಮತ್ತೆ ಸ್ಕಾಲರ್ಶಿಪ್ ಆಗ್ಲಿ, ಮತ್ ಇದು ಆಕ್ಸಿಡೆಂಟ್ ಕೇಸು ಅದೆಲ್ಲ ಬರುತ್ತಲ್ಲ, ಅದು 5 ಲಕ್ಷವರೆಗೂ ಕೊಡ್ತಾರೆ. ಅದು ನಮ್ಮ ಸಂಸ್ಥೆಯಿಂದ ಇದು ತುಮ್ಮನಪಲ್ಲಿ ಹತ್ರ ಆ ಕಡೆ ಇರುವವ್ರಿಗೆ ಒಂದು 5 ಲಕ್ಷವರೆಗೂ ಕೊಡಿಸಿದ್ದಾರೆ. ಮತ್ತೆ ಇನ್ನು ಮತ್ತೆ ದೇವರೆಡ್ಡಿಪಲ್ಲಿ ಅವ್ರಿಗೆ 1.5 ಲಕ್ಷ ಕೊಡಿಸಿದ್ದಾರೆ. ಎಲ್ಲಾ 3 ಕೋಟಿಗಿಂತ ಹೆಚ್ಚು ನಮ್ಮ ಸಂಸ್ಥೆಯಿಂದ ಇಲ್ಲಿ ಬಂದ ಎಲ್ಲಾ ಕಾರ್ಮಿಕರಿಗೂ ನಾವು ಕೊಡ್ತಿದೀವಿ ಸರ್. ಇನ್ನು ಮುಂದೇನು ಇದೇ ರೀತಿ ನಮ್ಮ ಸಂಸ್ಥೆಗೆ ಬಂದವ್ರಿಗೆ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯನ ಮಾಡ್ಕೊಡ್ತೀವಿ ಸರ್. ಎಲ್ಲಾ ರೀತಿಯ ಸರ್ಕಾರ ಸೌಲಭ್ಯಗಳು. ನನ್ನ ಹೆಸರು ವಾಣಿ ಅಂತ. ನಾನು ಭಾರತೀಯ ಮಜ್ದೂರ್ ಸಂಘದಲ್ಲಿ ಒಂದು ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಭಾರತೀಯ ಮಜ್ದೂರ್ ಕರ್ನಾಟಕ ರಾಜ್ಯಾಂತ ಭಾರತೀಯ ಮಜ್ದೂರ್ ಸಂಘದ ದಂತೋಪದಂತ್ಯ ಅವರ ತೆಂಗಡಿ ಅವರ 72ನೇ ಸಂಸ್ಥಾಪಕರನ್ನು ಆಚರಿಸುತ್ತಿದ್ದೇವೆ. ಇಲ್ಲಿಗೆ ಆಗಮಿಸಿರುವಂತಹ ಮುಖಂಡರು ಮತ್ತೆ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿ ಸದಸ್ಯರಿಗೂ ನನ್ನ ಪರವಾಗಿ ಮತ್ತೆ BMS ಕಚೇರಿಯ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.